ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿದ್ದೀನಿ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ನಾನು ಡೈಲಿ ವ್ಲಾಗ್ ಮಾಡ್ತಾ ಇರೋದ್ರಿಂದ ಆದಷ್ಟು ನನ್ನ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಇದು ಡೇ 1 ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಇದೇನು ಬೆಳಗ್ಗೆನೇ ಬೆಳಗ್ಗೆ ಅಲ್ಲ, ಸ್ಟಾರ್ಟಿಂಗೇ ಕ್ಲೀನಿಂಗ್ ವೀಡಿಯೋನ ಹಾಕಿದ್ದೀನಿ. ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇನ್ನೇನು ಹಬ್ಬಗಳು ಬರ್ತಾ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾವು ಕೂಡ ಪೂಜೆ ಮಾಡಿರಲಿಲ್ಲ. ನಮ್ಮ ಮನೇಲಿ ಒಂದು ಪಾಪು ಆಗಿತ್ತು. ಸೊ ಅದರಿಂದ ಒಂದು ಚಿಕ್ಕ ಸೂತಕ ಥರ ಆಗಿತ್ತಲ್ಲ, ಸೊ ಅದರಿಂದ ನೀಟಾಗಿ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆನೇ ಮಾಡ್ಕೊಂಬೇಡ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಡಿರಲಿಲ್ಲ. ಮಾಡ್ಕೋಬೇಕಾಗಿತ್ತು. ಶಾಪ್ಗೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ, ಟೈಮೇ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಏನೂ ಮಾಡ್ಕೊಳಕ್ಕಾಗಿರಲಿಲ್ಲ. ಇವಾಗ ಒಂದು 2 ದಿವಸದಿಂದ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಶಾಪ್ಗೆ ಹೋಗೋದು ಬರೋದು ಮತ್ತು ಸ್ವಲ್ಪ ಕ್ಲೀನ್ ಮಾಡೋದು ಈ ಥರ ಮಾಡೋದ್ರಿಂದ ಬೇಗ ಕೆಲಸಗಳು ಆಗ್ತಾ ಇರಲಿಲ್ಲ. ಅದರಿಂದ ಸಂಜೆ ಇಡ್ಲಿ ಮಾಡೋಣ ಅಂತಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹೋಟೆಲ್ ಸ್ಟೈಲಲ್ಲಿ ನಾನು ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. 3 ಥರ ಬೇಳೆನ ಹಾಕಿ, 1 ಟೊಮೆಟೊ ಮತ್ತು 1 ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ವಿಜಿಲ್ ಬರ್ಸ್ತಾಯಿದ್ದೀನಿ. ಒಂದು 3ರಿಂದ 4 ವಿಜಿಲ್ ಬರ್ಸ್ಕೊಳ್ಳೋಂಥದ್ದು. ವಿಜಿಲ್ ಬರೋ ಅಷ್ಟರಲ್ಲಿ ಈ ಕಡೆ ದೋಸೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಂಡೆ. ಇವಾಗಂತೂ ಮನೆಯಲ್ಲಿ ದೋಸೆ ಹಿಟ್ಟು ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಆಚೆ ಕಡೆನೂ ಕೂಡ ಸಿಗುತ್ತೆ, ರೆಡಿ ಸಿಗುತ್ತೆ. ಇದರಲ್ಲಿ ಏನಪ್ಪ ಮಿಲ್ಲೆಲ್ಲ ಮಾಡ್ತಾ ಇರ್ತಾರೆ ನೋಡಿ. ಇದರಲ್ಲಿ ನಮ್ಮ ಬ್ಯಾಂಗ್ಳೂರುಗಳಲ್ಲಿ ಮಾತ್ರ ಸಿಗುತ್ತೆ. ಊರ ಕಡೆಯೂ ರೆಡಿ ಹಿಟ್ಟೆಲ್ಲ ಯಾರೂ ತೊಗೊಳ್ಳೋದಿಲ್ಲ. ಬೆಂಗಳೂರಲ್ಲಿ ಅಂತಂದರೆ ನಾವು ಮಿಲ್ ಮಾಡಿಸ್ತೀವಲ್ವಾ, ಏನು ರಾಗಿ ಇದೆಲ್ಲ ಅದರಲ್ಲೇ ದೋಸೆ ಹಿಟ್ಟು ಮಾಡೋವಂಥದ್ದು ಮಿಷಿನ್ ಇರುತ್ತೆ. ಅಥವಾ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ ಅಲ್ವಾ, ಮಾರ್ತಾ ಇರ್ತಾರೆ. ಅಲ್ಲಿ ಕೆ ಜಿಗೆ ₹45, ₹50 ಕೊಟ್ಟರೆ ಕರೆಕ್ಟಾಗಿ ಒಂದು 3 ಜನ ತಿನ್ಬೋದು, ಅಷ್ಟಿರುತ್ತೆ. ನಾನು ಕೂಡ ಬರಬೇಕಾದ್ರೆ ಶಾಪ್ ಹತ್ರನೇ ಮಾರ್ತಾರೆ. ಅಲ್ಲಿ ಒಂದು ಚಿಕ್ಕದೊಂದು ಮಿಲ್ ಥರ ಇದೆ. ಸೊ ಅಲ್ಲಿ ಎಲ್ಲ ಥರ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅದು ಇದು ಜೋಳದ ಹಿಟ್ಟು, ಎಣ್ಣೆ, ಅದು ಇದು ಏನೇನೋ ಅಂತಂದ್ಬಿಟ್ಟು ನಾನು ಕೂಡ ತೊಗೊಂಡು ಬಂದಿದ್ದೆ. ನೈಟು ನನಗೆ ಸ್ವಲ್ಪ ಇಡ್ಲಿ, ದೋಸೆ ಈ ಥರದ್ದು ಒಂದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಅದು ಪ್ರೆಗ್ನೆಂಟ್ ಆದಮೇಲೆ ನಾನು ಜಾಸ್ತಿ ಸ್ವಲ್ಪ ಇಡ್ಲಿ, ದೋಸೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗ ನನಗೆ ಇಷ್ಟ ಆಗ್ತಾಯಿತ್ತು ಅಂದ್ಬಿಟ್ಟು ಇವಾಗ್ಲೂ ಅದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಾನು ಇಡ್ಲಿ, ದೋಸೆ ಯಾವಾಗ್ಲೂ ತಿಂತಾನೇ ಇರ್ತೀನಿ. ಅದರಲ್ಲೂ ನಮ್ಮ ಸೌತ್ ಇಂಡಿಯನ್ ಅಂತೂ ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಇಡ್ಲಿ, ದೋಸೆ ಇಷ್ಟ ಆಗುತ್ತೆ. ನನಗೆ ಅಂತ ಅಲ್ಲ, ನನಗೂ ಕೂಡ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನನಗೆ ಯಾವಾಗ್ಲೂ ಬೇಳೆ ಸಾಂಬಾರು, ಚಟ್ನಿಗಳು ಈ ಥರ ಮಾಡ್ತಾ ಇರ್ತೀವಿ ಮನೇಲಿ. ಆದರೆ ನನಗೆ ಜಾಸ್ತಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಏನು ಸಾಂಬಾರು, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಜಾಸ್ತಿ ಹೋಟೆಲಲ್ಲಿ ಇಡ್ಲಿ ಸಾಂಬಾರೇ ನಾನು ತೊಗೊಳ್ಳೋಂಥದ್ದು. ತೊಗೊಂಡಾಗೆಲ್ಲ ನನಗೆ ಸಾಂಬಾರೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಾಂಬಾರು ಹೇಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಇವತ್ತು ಅದೇ ರೀತಿ ಟ್ರೈ ಮಾಡಿದ್ದೀನಿ. ನೀವು ಡೆಫಿನೆಟ್ಲಿ ಈ ಒಂದು ರೆಸಿಪಿನ ಪೌಡರ್ನ ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಇಲ್ಲಿ ನಾನು ಒಂದು ಸ್ವಲ್ಪ ಕರಿಬೇವು, 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ, ಸ್ವಲ್ಪ ಹಿಂಗು, ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಒಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಸಣ್ಣ ಉರಿಲಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ಜಾಸ್ತಿ ಉರಿ ಮಾಡಿಕೊಂಡ್ರೆ ಒಂದೊಂದು ಬೆಂದಿರುತ್ತೆ, ಒಂದೊಂದು ಬೆಂದಿರಲ್ಲ. ಆವಾಗ ಫ್ಲೇವರ್ ಚೆನ್ನಾಗಿರಲ್ಲ, ಟೇಸ್ಟು ಕೂಡ ಡಿಫ್ರೆಂಟ್ ಆಗಿಬಿಡುತ್ತೆ. ಯಾವುದೇ ಮಸಾಲಾನ ನಾವು ಫ್ರೈ ಮಾಡ್ಕೋಬೇಕಾದ್ರೂ ಅಷ್ಟೇ, ಸ್ಟಾರ್ಟಿಂಗಿಂದನೂ ಒಂದೇ ಉರಿಯಲ್ಲಿ ನಾವು ಇಟ್ಟು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉರಿ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು ಈ ಥರ ಮಾಡಿದಾಗ ಟೇಸ್ಟ್ ಪ್ರಾಪರಾಗಿ ಬರೋದಿಲ್ಲ. ಸೀದೋಗಿರೋ ವಾಸನೆ ಬರುತ್ತೆ, ಅಥವಾ ಒಂಥರ ಡಿಫ್ರೆಂಟ್ ಫ್ಲೇವರ್ ಬಂದುಬಿಡುತ್ತೆ. ಒಂದು ಚೂರು ಚೆನ್ನಾಗಿಲ್ಲ. ನೋಡಿ, ಈ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೆ, ಬಿಸ್ಕೆಟ್ ಕಲರ್ ಬರೋವರೆಗೆ ನಾವು ಫ್ರೈ ಮಾಡ್ಕೋಬೇಕು.
ಇದನ್ನು ನುಣ್ಣಗೆ ತಣ್ಣಗಾದ್ಮೇಲೆ ರುಬ್ಕೊಬೇಕು. ನೋಡ್ಬೋದು ಈ ಥರ ಆಗುತ್ತೆ. ಇವಾಗ ನಾನು ಆಲ್ರೆಡಿ ಬೇಳೆ ಎಲ್ಲ ಕೂಗ್ಸಿಟ್ಟಿದ್ನಲ್ಲ, ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಒಂದು 2, 2.5 ಅಥವಾ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್‌ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಡೈರೆಕ್ಟಾಗಿ ಹಾಕಿದ್ದೀನಿ. ಒಂಚೂರು ಗಂಟು ಥರ ಆಗೋಯ್ತು. ಬಟ್ ನೀವೇನು ಮಾಡಿ ಅಂದರೆ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿದ್ರೆ ಗಂಟು ಆಗೋದಿಲ್ಲ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಬೋದು. ಆ ಕಲರು ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಆ ಗಂಟು ಒಡೆದೋಗ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಹಿಂಗೆ ತಿರುಗಿಸಿದ್ರೆ ಅದು ಗಂಟು ಒಡೆದೋಗ್ಬಿಡುತ್ತೆ. ಆ ಥರ ಗಂಟಾದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನಾವು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಆಚೆ ಬಂದು ನೋಡಿದ್ರೆ ಕೌಶಿಕ್ ನೋಡಿದ್ರೆ ಇಷ್ಟೊಂದೆಲ್ಲ ಗಲೀಜು ಮಾಡ್ಕೊಂಡು ಆಡ್ಕೊಂಡಿದ್ದ. ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ. ಆ್ಯಕ್ಚುಲಿ ಇದು ಲಾಸ್ಟಲ್ಲಿ ಮಾಡಿದ್ದು, ಮಧ್ಯದಲ್ಲೇ ಹಾಕ್ಬಿಟ್ಟೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಸುಮ್ಮನೆನೇ ಆಗಿಬಿಟ್ಟೆ. ಇದೇನು 11 ಗಂಟೆಯಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಬೇಡಿ. ಆಲ್ರೆಡಿ ಮಾಡಿಟ್ಟಿದ್ದೆ ನಾನು. ತಿಂಡಿನೂ ಆಗೋಗಿತ್ತು ನಮ್ದು ಎಲ್ಲರದ್ದು ನೈಟ್ ಊಟ. ಸಿಂಪಲಾಗೊಂದು ಸಾಸಿವೆ ಒಗ್ಗರಣೆ ಹಾಕ್ಬಿಟ್ರೆ ಮುಗೀತು. ನಿಜವಾಗ್ಲೂ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ನಿಜವಾಗ್ಲೂ ಒಂದು ಸತಿ ಟ್ರೈ ಮಾಡಿ ನೋಡಿ. ದಿವ್ಯ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಹೋಟೆಲ್ ಥರನೇ ಇದೆ ಸಾಂಬಾರು ಅಂತ ಕಾಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲವ್ ಯು ಆಲ್. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.